ಏನೋ ಕಾಮ ಅಂದರು ಅಂತ ಮಾತನಾಡುವಂಥದ್ದು, ನಕಲಿ ದೇವ ಮಾನವ ಅಂತ ಮಾತನಾಡುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಸರಿ? ಅಂದ್ರೆ ಇವರ ಹತ್ರ ಸಾಕ್ಷಿಯೇ ಇಲ್ಲ, ಇದನ್ನ ಪ್ರೂವ್. ಆಮೇಲೆ ಹೇಳ್ತಾರೆ ಅವರು, ನನ್ನ ಹತ್ರ ಮೊಬೈಲ್ ಅಲ್ಲಿದೆ, ಇಲ್ಲಿದೆ, ಅಲ್ಲಿದೆ ಅಂತ. ತಗೊಂಡು ಬಂದು ಪ್ರೂವ್ ಮಾಡ್ರಿ, ಕೊಡಿ, ನಮ್ಮ ಹತ್ರ ತಗೊಂಡು ಹೋಗೋಣ ಬನ್ನಿ ನ್ಯಾಯಾಲಯದತ್ತ. ಇದನ್ನೂ ಮಾಡ್ತಾ ಇಲ್ಲ. ಆಮೇಲೆ ನನ್ನ ಮಗಳಿಗೆ ಅನ್ಯಾಯವಾಗಿದೆ, ನನ್ನ ಮಗಳಿಗೆ ಅನ್ಯಾಯವಾಗಿದೆ, ಪೊಲೀಸ್ ಸ್ಟೇಷನಲ್ಲಿ, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನು ದಾಖಲಿಸಿಕೊಳ್ಳುತ್ತಿಲ್ಲ ಅಂತ ಹೇಳುತ್ತಿರುವಂತಹ ಶ್ರೀಮತಿ ಕುಸುಮ, ಯಾರು? ಸುಜಾತಾ ಭಟ್ ಅಲ್ಲ, ಸೌಜನ್ಯಳ ತಾಯಿ. ಇವರು ಯಾಕೆ ಹೈಕೋರ್ಟ್ಗೊಂದು ಇವರ ಹತ್ರ ಇರುವಂಥ ಸಾಕ್ಷಿಗಳನ್ನ ಇಟ್ಟುಕೊಂಡು ಇಲ್ಲಿ ಸಮಸ್ಯೆಗಳಾಗಿದೆ, ನಮ್ಮ ಹತ್ರ ಒಂದಷ್ಟು ಅಂಶಗಳಿವೆ. ಆಮೇಲೆ ಮೊನ್ನೆ ಒಂದು ಆಡಿಯೋ ವೈರಲ್ ಆಗಿದೆ, ನಾವು ಕೂಡ ನಮ್ಮ ರೆಬಲ್ ಟಿವಿಯಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೀವಿ. ಸೌಜನ್ಯಳನ್ನ ಹೊತ್ತುಕೊಂಡು ಹೋದಂಥ ಕಣ್ಣಾರೆ ಕಂಡಂತ ಒಂದು ಲೇಡಿ, ಮಂಡ್ಯದ ಲೇಡಿ, ಆಕೆಯ ಮುಖ ರಿವೀಲ್ ಆಗಿಲ್ಲ. ಆಕೆಯನ್ನು ಕರೆಸೋಣ, ನಾವೇ ಕರೆಸ್ತೀವಿ, ಹೋಗ್ಲಿ, ಒಂದು ಅಪೀಲ್ ಹೋಗ್ಲಿ, ಆಮೇಲೆ ನಾವು ಕರೆಸ್ತೀವಿ, ನಿಮ್ಮ ತನಿಖೆಗೆ ನಾವು ಸಪೋರ್ಟ್ ಮಾಡ್ತೀವಿ ಕಾನೂನುಬದ್ಧವಾಗಿ. ಅದನ್ನ ಬಿಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಅಲ್ವಾ? ಸೊ ನಾವು ಹೇಳ್ತಾ ಇದ್ದೀವಿ, ಓಕೆ, ಏನೋ ಇದೆ, ಸಮಥಿಂಗ್ ಇಸ್ ರಾಂಗ್, ಸಮಥಿಂಗ್ ಇಸ್ ಎಲ್ಸ್ ಅಲ್ಲಿ. ಆದರೆ ನಾನು ಹೇಳ್ತಿರೋದು, ಎಲ್ಲಿ ನೀವು ಯಾಕೆ ಈ ರೀತಿ ಬೀದಿ ರಂಪಾಟ, ಬೀದಿಯಲ್ಲಿ ನಿಂತುಕೊಂಡು ನಿಮ್ಮ ಉದ್ದೇಶ ಏನು? ಯಾರೋ ಹೇಳಿದ್ದನ್ನು ಕೇಳಿಕೊಂಡು AI ಸೃಷ್ಟಿಸಿ ನೀವು ನಕಲಿ ವಿಡಿಯೋ ಮಾಡಿದಂಥ ನಕಲಿ ಭೂತ ನೀನು, ಮತ್ತೋರ್ವರನ್ನ ನಕಲಿ ದೇವಮಾನವ ಅಂತೀಯಾ? ವಾಟ್ ನಾನ್ಸೆನ್ಸ್. ಓಕೆ, ನೆಕ್ಸ್ಟ್. ಸಮೀರ್ಗೆ ಯೂಟ್ಯೂಬ್ ವಿಡಿಯೋ ಕಂಟಕ ಆಗಿದೆ. ಯೂಟ್ಯೂಬ್ ಆದಾಯದ ದಾಖಲೆಯನ್ನ ಕೇಳ್ತಿದ್ದಾರೆ SIT. ಹಣದ ಲಾಭಕ್ಕಾಗಿ ವಿಡಿಯೋ ಮಾಡಿದ್ನಾ ಅಂತ ಹೇಳಿ ತನಿಖೆಯನ್ನ ಕೂಡ ನಡೆಸ್ತಿದ್ದಾರೆ SIT ಅಧಿಕಾರಿಗಳು. ನಿನ್ನೆ ಸತತ 9 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ. ಗೂಗಲ್ ಅಕೌಂಟ್ ನಿಂದ ಬಂದಂತಹ ಹಣದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಆಗ್ತಾ ಇದೆ, ಅಥವಾ ಯಾರಾದ್ರೂ ಜೊತೆ ಸೇರಿ ಏನಾದ್ರೂ ಚಾನೆಲ್ ಅನ್ನ ಆರಂಭಿಸಿದ್ರಾ? ತಿಂಗಳಿಗೆ ಸರಾಸರಿ ಎಷ್ಟು ಆದಾಯ ಬರುತ್ತೆ ಇದರಿಂದ? ಯೂಟ್ಯೂಬರ್ ಸಮೀರ್ಗೆ ಬೆಳ್ತಂಗಡಿ ಪೊಲೀಸರಿಂದ ನಿನ್ನೆ ದಿನವಿಡೀ ಡ್ರಿಲ್ ನಡೆಸಿದ್ದಾರೆ. ಯೂಟ್ಯೂಬ್ ಚಾನೆಲ್ ಅಂತ ಓಪನ್ ಮಾಡಿದ್ಮೇಲೆ ಆಬ್ವಿಯಸ್ಲಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗಿದೆ. ಹಾಗಾಗಿ ಆಬ್ವಿಯಸ್ಲಿ ಹಣ ಬಂದಿರುತ್ತೆ. ಸೊ ಅದನ್ನ ಈಗ SIT ಅಧಿಕಾರಿಗಳು ಕೆದಕ್ತಾ ಹೋಗ್ತಿದ್ದಾರೆ. ಎಷ್ಟು ಇದುವರೆಗೂ ಹಣ ಬಂದಿದೆ, ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಎಲ್ಲವನ್ನ ಕೂಡ ಕೆದಕ್ತಾ ಹೋಗ್ತಾ ಇರುವಂತದ್ದು. ಅಥವಾ ಯಾರಾದ್ರೂ ಜೊತೆ ಸೇರ್ಕೊಂಡು ಏನಾದ್ರೂ ಚಾನೆಲ್ ಅನ್ನ ಆರಂಭಿಸಿದ್ರಾ, ಅಥವಾ ಮೂರನೇ ವ್ಯಕ್ತಿ ಏನಾದ್ರೂ ನಿಮ್ಗೆ ಹಣವನ್ನ ಕೊಟ್ಟಿದ್ದಾರಾ? ಯಾಕಂದ್ರೆ ಹೇಳಿಕೇಳಿ ಆತ ಸಾಮಾನ್ಯ ಹುಡುಗ, ಒಂದೇ ದಿನದಲ್ಲಿ ಹೀರೋ ಆಗಿದ್ದಾನೆ. ಒಂದೇ ದಿನದಲ್ಲಿ ವಿಡಿಯೋ ಮಾಡಿ ಅಂದ್ರೆ ಎಲ್ಲರೂ ಕೂಡ ಆತನ ವಿಡಿಯೋ ನೋಡ್ಬಿಟ್ಟು ಯಪ್ಪ ಎಷ್ಟು ಹೆಂಗ್ ಮಾಡ್ತಿದ್ದಾನೆ, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ, ಏನೋ ನಿಜಾನೇ ಹೇಳ್ತಿದ್ದಾನೆ ಇವನು ಅನ್ನೋ ತರ ಎಲ್ಲರನ್ನೂ ಕೂಡ ಬಿಂಬಿಸ್ಬಿಟ್ಟಿದ್ದಾನೆ, ಎಲ್ಲರನ್ನೂ ನಂಬಿಸ್ಬಿಟ್ಟಿದ್ದಾನೆ. ಈಗ ನೀವು ಹೇಳಿದ್ರಿ, ಮೂರನೇ ವ್ಯಕ್ತಿಗಳು ಇರಬಹುದು, ಯಾರ ಜೊತೆ ಸೇರ್ಕೊಂಡು ಮಾಡ್ತಾ ಇರೋದಿರ್ಬೋದು, ಈ ರೀತಿ ಎಲ್ಲ ಹೇಳಿದ್ರಿ, ಆಯ್ತಾ? ಹೀಗಿರುವಾಗ ಒಂದಷ್ಟು ಯೂಟ್ಯೂಬ್ ಇಂದ ಬಂದಂತ ಹಣ ಬಿಟ್ಟಾಕಿ, ಅದು ಲೀಗಲ್, ಅದು ಅದ್ರ ಬಗ್ಗೆ ಏನು ಎಕ್ಸ್ಟ್ರಾ ಮಾತಿಲ್ಲ. ಆದ್ರೆ ಈತ ನಿನ್ನೆ ಫಾರ್ಚುನರ್ ಕಾರಲ್ಲಿ ಬರ್ತಾನೆ. ಈತನ ಹಿಂದೆ ಒಂದಷ್ಟು ವಕೀಲರು ಇರ್ತಾರೆ. ಸಾಮಾನ್ಯರಲ್ಲಿ ಸಾಮಾನ್ಯ ಹುಡುಗ, ಈತನ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಈತ ಆರಂಭ ಮಾಡಿದ್ದೆ ಯೂಟ್ಯೂಬ್. ಅಲ್ಲಿ ಕಥೆಗಳನ್ನ ಕಟ್ಟಿ ದೆವ್ವದ ಕಥೆಗಳು, ಭೂತದ ಕಥೆಗಳು ಅಂತ ಸೃಷ್ಟಿಸಿ ಮಾಡ್ತಾ ಇದ್ದಂತ ಹುಡುಗ. ಇವನ ಕೈಯಲ್ಲಿ ಸೌಜನ್ಯ ಪ್ರಕರಣವನ್ನ ಮಾಡಿಸ್ತಾರೆ ಇವರೆಲ್ಲರೂ ಕೂಡ ಸೇರ್ಕೊಂಡು. ಯೂಟ್ಯೂಬ್ ಏನು ಇವ್ರ ಮಾವನ ಮನೆದ? ಹಾಕಿದ ಕೂಡಲೇ ಜುಯಿ ಅಂತ ಆತ ಮಾಡ್ತಿದ್ದ ವಿಡಿಯೋಗಳೇ ಹೋಗಿಲ್ಲ, ಇದು ಜುಯಿ ಅಂತ ಹೋಗೋದಕ್ಕೆ. ಸೌಜನ್ಯ ಪ್ರಕರಣವನ್ನ ಎಷ್ಟೋ ಜನ ಯೂಟ್ಯೂಬರ್ಸ್ ಮಾಡ್ತಾ ಇದ್ರು ಕೂಡ ಹೋಗೋದು 5 ಲಕ್ಷ 6 ಲಕ್ಷ, ಅಮ್ಮಮ್ಮ ಅಂದ್ರೆ 1 ಮಿಲಿಯನ್. ಇದು 1 ಕೋಟಿ ಮೀರಿ 2 ಕೋಟಿ ಹತ್ರ ಹೋಗಿದೆ. ನಮಗ್ ಬಂದಂತ ಮಾಹಿತಿಯ ಪ್ರಕಾರ ಸುಮಾರು 2,000 ಟ್ರೋಲ್ ಪೇಜಸ್ ಗಳನ್ನ ಇವರು ಕೊಂಡ್ಕೊಂಡಿದ್ರು ಅಂತ. ಈ ಗಿರೀಶ್ ಪಟ್ಟಣಂದ ಇಲ್ಲಿ ಚಿತ್ರಕಥೆ, ನಿರ್ದೇಶನ, ಸಂಭಾಷಣೆ ಎಲ್ಲ ಪ್ರೊಡ್ಯೂಸರ್ ಅವರೇ ಅಂತ ಕಾಣುತ್ತೆ, ಮೋಸ್ಟ್ಲಿ ಅವ್ರ ಕಡೆಯಿಂದಾನೇ ಬಂದಿರೋದು ಅಂತ ಕಾಣುತ್ತೆ. ಎಲ್ಲ ಪ್ಲಾನಿಂಗ್ ಇವರದ್ದೇ. ಒಂದು 2,000 ಟ್ರೋಲ್ ಪೇಜಸ್ ಅನ್ನ ಕೊಂಡುಕೊಂಡಿದ್ರು ಅನ್ನೋ ಮಾಹಿತಿ ಇದೆ. 2,000 ಅಕೌಂಟ್ ಕನ್ನಡದ, ಅಂದ್ರೆ 2,000 ಅಂದ್ರೆ ಹತ್ತತ್ರ ಎಲ್ಲ ಚಿಲ್ಲರೆ ಪಲ್ರೆ ಎಲ್ಲರದು, 100 ಜನ ಫಾಲೋವರ್ಸ್ ಇರಲಿ, 500 ಜನ ಫಾಲೋವರ್ಸ್ ಇರಲಿ, ಎಲ್ಲರಿಗೂ ಒಂದು ಅಮೌಂಟ್ ಅಂತ ಫಿಕ್ಸ್ ಮಾಡ್ಬಿಟ್ಟು ಕೊಂಡ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಇದೆ. ಅದ್ರ ಬಗ್ಗೆನೂ ಕೂಡ SIT ತನಿಖೆ ನಡೆಸ್ತಾ ಇದೆ, ಸತ್ಯ ಗೊತ್ತಾಗ್ಲಿ ಅದು, ಆಯ್ತಾ? ಆಮೇಲೆ ಅವ್ರಿಗೆಲ್ರಿಗೂ ಕೂಡ ಕೊಟ್ಕೊಂಡು ಅದನ್ನ ಯಾವ ರೀತಿ ಬಿಂಬಿಸ್ಬಿಟ್ರು ಅಂತಂದ್ರೆ, ಈ ವಿಡಿಯೋ ವಿಚಾರವಾಗಿ ಸಮೀರ್ ಮಾಡಿರುವಂಥ ವಿಡಿಯೋ, ಅದನ್ನ ಆತ ಏನು ಹೇಳ್ತಾನೆ ಅದ್ರ ಕಟ್ ಪೀಸ್ಗಳನ್ನ ಹಾಕೋದು, ಆತ ಮಾತಾಡೋದು ಜನರನ್ನ ಹಿಂಗೆ
ನಿಮ್ಮ ಮನೆ ಮಕ್ಕಳಿಗೆ ಆಗಿದ್ದರೆ ಅದು ಒಂದು ಹೇಳಿಕೆ ಆ ಮುಖಾಂತರ ಮನೆಯವರಿಗೆ ಎಲ್ಲರನ್ನ ಗೊತ್ತಿಲ್ಲ, ಆಕೆಯನ್ನ ಕಿಡ್ನಾಪ್ ಮಾಡುವಾಗ ಆಕೆಯ ಮನೆಯವರಿಗೆ ಗೊತ್ತಿಲ್ಲ. ಮತ್ತು ಅನನ್ಯ ಭಟ್ ಕೊಡೆ ಹಿಡಿದು ಹಿಂಗೆ ಹಾಕಿ ಹಿಂಗೆ ತೆಗಿ, ಕೊಡೆ ಹಿಡಿದು ಹಿಂಗೆ ಹಾಕಿ ಹಿಂಗೆ ತೆಗಿ ಮಾತಾಡಬೇಕಾದ್ರೆ ಅನನ್ಯ ಭಟ್ಟನ್ನು ಕರೆದುಕೊಂಡು ಹೋಗುವಾಗ ಪಾಪ ಆಕೆಯ ತಾಯಿಗೆ ಗೊತ್ತಿಲ್ಲ. ನಾವು ನೋಡ್ತಿರುವ ಜನರಿಗೆ ನಮಗೆ ವಿಚಾರವೇ ಗೊತ್ತಿಲ್ಲ. ಈ ರೀತಿ ಜನರು ನಾವು ಒಳಗಡೆ ಆ ಥರದ ವಿಡಿಯೋಗಳನ್ನ ಟ್ರೋಲ್ ಪೇಜಸ್ಗಳು ಹಾಕಿ ಹೇಳೋದವರು ಅಲ್ಲಿ ಲೈನ್ ಬರೆಯೋದು, ಯಾರು ಗೌಡರು ದೊಡ್ಡ ಗೌಡರು ವಿಡಿಯೋ ಡಿಲೀಟ್ ಮಾಡೋ ಮುನ್ನ ಸಮೀರ್ ಅಕೌಂಟ್ಗೆ ಹೋಗಿ ನೋಡಿ ಅಂತ. ಯಾರಾದ್ರೂ ಬುದ್ಧಡ್ರಿಗೂ ಗೊತ್ತಾಗುತ್ತೆ. ನೆನ್ನೆ ನೀವು ಒಂದು ಹೇಳಿಕೆ ಕೊಟ್ರಿ, 10th ಫೇಲು ಅಂತ ಹೇಳಿ. ಇನ್ನು ಡಿಗ್ರಿ ಪಾಸ್ ಆಗ್ಬಿಟ್ಟಿದ್ರೆ ಇನ್ನು ಯಾವ ರೀತಿ ಮಾಡ್ತೀರಾ? ಬೇಡ ಸುಮ್ನಿರಿ. ಡಿಗ್ರಿ ಪಾಸ್ ಆಗ್ಬಿಟ್ಟಿದ್ರೆ ಇವನು ಇನ್ನೂ ಅದೇನೇನೋ ಆಟಗಳನ್ನ ಆಡ್ತಿದ್ನೋ ಗೊತ್ತಿಲ್ಲ. ಜನರನ್ನ ಇಷ್ಟಕ್ಕೆ ಹೀಗೆ ನಂಬಿಸಿರುವಾಗ ಇನ್ನು ಓದ್ಬಿಟ್ಟಿದ್ರೆ ಇನ್ನೊಂದು ಸ್ವಲ್ಪ ತಿಳ್ಕೊಂಡ್ಬಿಟ್ಟಿದ್ರೆ ಬಹುಶಃ ಸೌಜನ್ಯಗೆ ಇಷ್ಟೊತ್ತಿಗೆ ನ್ಯಾಯ ಕೊಡಿಸ್ಬಿಡ್ತಿದ್ದ ಅನ್ಸುತ್ತೆ ಇವನು. ಅವಿವೇಕಿ ಕಣ್ರಿ ಇವನು. ಆಯ್ತು, ಅದೊಂದಾಯ್ತು. ಆ ಥರ ಎಲ್ಲ ಮಾಡಿ ಕೊನೆಗೆ ಅದು ವ್ಯೂಸ್ ಆಯ್ತು. ಆಮೇಲೆ ಈತ ವಕೀಲರಿಗೆ ಕೊಡೋದಕ್ಕೆ, ಆ ಕಾರಿಗೆ ಕೊಡೋದಕ್ಕೆ, ಈತನ ಹಿಂದೆ ಇರೋ ಏನು ಕೂಲಿಂಗ್ ಗ್ಲಾಸ್ ಹಾಕೊಂಡು ಸ್ಟೈಲಿಶ್ ಆಗಿ ಎಂಟ್ರಿ ಕೊಡ್ತಾನೆ. ಇದಕ್ಕೆಲ್ಲ ಯೂಟ್ಯೂಬ್ ಹಣ ಒಂದೇ ಸಾಧ್ಯ ಆಯ್ತಾ? ಅಷ್ಟಕ್ಕೆ ಮುಗಿದೋ ಅಂದ್ರೆ ಅಷ್ಟೇ ಎಲ್ಲ ಸಾಕಾಗೋಯ್ತಾ? ಇಲ್ಲ. ಅದಕ್ಕೆ ಈತನ ಆದಾಯದ ಮೂಲ ಏನು ಅಂತೇಳಿ ತನಿಖೆ ಮಾಡುವಂತ ಕತೆಗಳು ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಪಾಯಿಂಟ್ಸ್ಗಳು ತಗೊಳ್ಳಿ. ನೋಡಿ, ದೂತ ಸಮೀರ್ಗೆ ಈಗ ಸಂಕಷ್ಟ ಎದುರಾಗಿದೆ. 2ನೇ ದಿನದ ಸಮೀರ್ ವಿಚಾರಣೆಯನ್ನ ನಡೆಸ್ತಿದ್ದಾರೆ SIT ಅಧಿಕಾರಿಗಳು. ನೋಡಿ, ತಿಮರೋಡಿ ಕುಟುಂಬಕ್ಕೆ ಸೇರಿದಂತಹ ಕಾರಿನಲ್ಲಿ ಈತ ಎಂಟ್ರಿ ಕೊಟ್ಟುಬಿಟ್ಟಿದ್ದಾನೆ. ತಿಮರೋಡಿ ಸಹೋದರ ಮೋಹನ್ ಕುಮಾರ್ ಶೆಟ್ಟಿಗೆ ಸೇರಿದಂತಹ ಕಾರು ಅಂತ ಹೇಳಿ ಈಗಾಗಲೇ SIT ಅಧಿಕಾರಿಗಳು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ. ಸೊ AI ವಿಡಿಯೋ ಬಳಸಿ ಧರ್ಮಸ್ಥಳದ ಬಗ್ಗೆ ನಿಂದನೆ ಮಾಡಿದ್ನಲ್ಲ, ಆ ಆರೋಪದ ವಿಚಾರಣೆ ಕೂಡ ನಡೆಸ್ತಿದ್ದಾರೆ ಪೊಲೀಸರು. ಸೂಚನೆಯಂತೆ ಮೊಬೈಲು, ಲ್ಯಾಪ್ಟಾಪ್, ಆತ ಮಾಡ್ತಾ ಇದ್ದಂತಹ ಕಂಪ್ಯೂಟರ್ ಏನಿದೆ, ಆ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ನಲ್ಲ, ಅದನ್ನು ಕೂಡ ಆತ ತಂದಿದ್ದ. ವಿಡಿಯೋ ಮಾಡಿದಂತಹ ವ್ಯಕ್ತಿ ಕ್ಯಾಮ್ರಾ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹಿಸುವಂತಹ ಕೆಲಸ ಆಗಿದೆ. ಸೊ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸರು. ಸಮೀರ್ನ ಪ್ರತಿ ಮಾಹಿತಿ ವಾಯ್ಸ್ ಸ್ಯಾಂಪಲ್ಸ್ ಅನ್ನ ಕೂಡ ಈಗಾಗಲೇ ಪೊಲೀಸರು ಕೂಡ ಪಡೆದುಕೊಂಡಿದ್ದಾರೆ. ಆತ ಮಾಡಿರುವಂತಹ ವಿಡಿಯೋ ಏನಿದೆ, ಅದನ್ನ ಮಾತನಾಡಿರುವಂತಹ ವಾಯ್ಸ್ ರೆಕಾರ್ಡ್ ಏನಿದೆ, ಅದನ್ನು ಕೂಡ ಈಗಾಗಲೇ ವಾಯ್ಸ್ ಸ್ಯಾಂಪಲ್ಸ್ ಅನ್ನ ಪಡೆದು FSLಗೂ ಕೂಡ ಕಳಿಸಿಕೊಡಲಾಗಿರುವಂಥದ್ದು. ಹಾಗೆ ಸಮೀರ್ ಸಂಪಾದನೆ ರಹಸ್ಯ, ಆತ ಮೂಲದ ಆಧಾರವನ್ನ SIT ಅಧಿಕಾರಿಗಳು ಕೆದಕ್ತಾ ಇದ್ದಾರೆ. ಎಲ್ಲಿಂದ ಅಷ್ಟೊಂದು ಹಣ ಬಂತು? ಯಾಕಂದ್ರೆ ಆತ ಹೇಳಿ ಕೇಳಿ ಫಾರ್ಚುನರ್ ಗಾಡಿಯಲ್ಲಿ ಬಂದ. ಮೊನ್ನೆ ನೋಡಿದ್ರೆ 3 ಜನ ಲಾಯರ್ ಜೊತೆ ಬಂದಿದ್ದ, ನಿನ್ನೆ ನೋಡಿದ್ರೆ 4 ಲಾಯರ್ ಜೊತೆ ಬಂದಿದ್ದ. ಈತನಿಗೆ ಕೊಡೋದಕ್ಕೆ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಆಬ್ವಿಯಸ್ಲಿ ಲಾಯರ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ ದುಡ್ಡು ಕೊಡ್ಲೇಬೇಕು. ಸುಮ್ಮನೆ ಬರ್ತಾರ ಟೈಮ್ ಪಾಸ್ಗೆ? ಇದರ ಜೊತೆಗೆ ಸಮೀರ್ ಆದಾಯದ ಮೂಲ ಜಾಲಾಡ್ತಿದ್ದಾರೆ SIT ಅಧಿಕಾರಿಗಳು. ವಿಡಿಯೋ ಮಾಡಿದಂತಹ ಉದ್ದೇಶ ಹಣಕಾಸು ಲಾಭಕ್ಕ ಅಂತ ಹೇಳಿ ಪ್ರಶ್ನೆ ಮಾಡಲಾಗಿದೆ. ಸೊ ಹಣಕ್ಕಾಗಿ ತಪ್ಪು ಸುಳ್ಳು ಏನಾದ್ರೂ ವಿಷಯವನ್ನ ಹಂಚಿದ್ದಾನ? ಇದನ್ನ ನಂಬಿ ಜನರು ಏನಾದ್ರೂ ಮೋಸ ಹೋಗ್ಬಿಟ್ರ? ಹಣ ಬಂದಿದ್ದು ಖಾತೆ ಜಮಾ ಆಗಿದ್ರ ಬಗ್ಗೆ ಕೂಡ SIT ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಸೊ ಹಾಗೆ 3ನೇ ವ್ಯಕ್ತಿ ಏನಾದ್ರೂ ಇದಕ್ಕೆ ಸ್ಪಾನ್ಸರ್ ಮಾಡಿದ್ರ? ನಾನು ಈ ರೀತಿಯಾಗಿ ದುಡ್ಡು ಕೊಡ್ತೀನಿ, ಈ ರೀತಿಯಾಗಿ ವಿಡಿಯೋ ಮಾಡು, ಈ ರೀತಿಯಾಗಿ ಧರ್ಮಸ್ಥಳದ ವಿರುದ್ಧವಾಗಿ ನಾವು ಷಡ್ಯಂತ್ರವನ್ನ ರೂಪಿಸೋಣ ಅಂತ ಹೇಳಿ ಆ 3ನೇ ವ್ಯಕ್ತಿಯಿಂದ ಏನಾದ್ರೂ ಹಣವನ್ನ ಪಡೆದುಕೊಂಡು ಈ ರೀತಿಯಾಗಿ ಮಾಡದ್ನ? ಎಷ್ಟು ದುಡ್ಡು ಇದುವರೆಗೂ ಟ್ರಾನ್ಸಾಕ್ಷನ್ ಆಗಿದೆ? ದೂತ ಚಾನೆಲ್ ಅನ್ನ ಆರಂಭಿಸೋದು ಯಾಕೆ? ಯಾವ ಉದ್ದೇಶಕ್ಕೆ? ಚಾನೆಲ್ನ ಹಣಕಾಸು ವ್ಯವಹಾರ ಯಾರ ಕೈಯಲ್ಲಿದೆ? ಯಾರು ಆತನ ಅಂದ್ರೆ ಈಗ ಅಕೌಂಟ್ ಅನ್ನ ಯಾರಾದ್ರೂ ಹ್ಯಾಂಡಲ್ ಮಾಡ್ತಿದ್ದಾರಾ ಅಥವಾ ಅವನೇ ಹ್ಯಾಂಡಲ್ ಮಾಡ್ತಿದ್ದಾನಾ? ತಿಂಗಳಿಗೆ ಎಷ್ಟು ಆದಾಯ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಸೊ ಹಾಗೆ ರಾಜಕೀಯ ಸಾಮಾಜಿಕ ಸಂಘಟನೆಗಳಿಂದ ಹಣ ಬಂದಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಿದ್ದಾರೆ. ಸೊ ಹಾಗೆ 2025ರ ಜುಲೈ ಆ ತಿಂಗಳಲ್ಲಿ ಬಂದಂತ ಆದಾಯ ಎಷ್ಟು? ಯಾಕಂದ್ರೆ ಹೇಳಿ ಕೇಳಿ ಅದರಲ್ಲಿ ಆ ತಿಂಗಳಲ್ಲಿ ಆತನ ವಿಡಿಯೋ ಎಷ್ಟರ ಮಟ್ಟಿಗೆ ರೀಚ್ ಆಗಿತ್ತು ಅಂತಂದ್ರೆ ಆಗ್ಲೇ ಆತನಿಗೆ ತುಂಬಾ ಸಿಕ್ಕಾಪಟ್ಟೆ ದುಡ್ಡು ಬಂದ್ಬಿಟ್ಟಿದೆ. ಆ ವಿಡಿಯೋ ಬಿಟ್ಟಾಗಲೇ ಸಮೀರ್ ಹೆಚ್ಚು ಮುನ್ನೆಲೆಗೆ ಬಂದಿದ್ದು. ಸೊ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನ ಈಗಾಗಲೇ SIT ಅಧಿಕಾರಿಗಳು ಕೂಡ ಕಲೆ ಹಾಕುವಂತಹ ಕೆಲಸ ಮಾಡ್ತಿದ್ದಾರೆ. ನಿನ್ನೆ 9 ಗಂಟೆಗಳ ಕಾಲ ಸತತವಾಗಿ ವಿಚಾರಣೆ ಮಾಡಿದ್ದಾರೆ. ಆತನ ಆಧಾರ ಅಂದ್ರೆ ದುಡ್ಡಿನ ಹಣ ಎಲ್ಲಿಂದ ಬಂತು, ಎಷ್ಟು ಬಂತು, ಎಷ್ಟೆಷ್ಟು ಟ್ರಾನ್ಸಾಕ್ಷನ್